ಅಪ್ಪ ಅಮ್ಮ ಅಡುಗೆ ಮಾಡ್ತಾರೆ, ಅಮ್ಮ ಎಲ್ಲ ಟೇಸ್ಟ್ ಮಾಡಿ ವಿನ್ನರ್ನ ಅನೌನ್ಸ್ ಮಾಡ್ತೀವಿ ಅಷ್ಟೇನಾ? ನಮ್ಮ ತಾಯಣಿಗೆ ಸೋಲ್ತೀರಾ, ನಿಮಗೆ ಅದು ಮಾಡಕ್ ಬರಲ್ಲ ಹೇಳ್ತಾ ಇದ್ದೀನಿ ನಾನು. ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ? ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಸೊ ನನ್ನ ಫೋನ್ ಎಕ್ಸ್ಪೋರ್ಟ್ ಆಗ್ತಿದೆ, ಅದಕ್ಕೆ ನಮ್ಮ ಅಮ್ಮ ಫೋನಲ್ಲಿ ಮಾಡ್ತಾ ಇದ್ದೀನಿ ವ್ಲಾಗ್ನ. ಇವತ್ತು ನಮ್ಮ ಅಪ್ಪ ಅಮ್ಮ ಅಡುಗೆ ಮಾಡ್ತಾರೆ ಆ್ಯಂಡ್ ನಾನು ನಮ್ಮ ದೊಡ್ಡಮ್ಮ ಎಲ್ಲ ಟೇಸ್ಟ್ ಮಾಡಿ ವಿನ್ನರ್ನ ಅನೌನ್ಸ್ ಮಾಡ್ತೀವಿ. ಸೊ ನಿಮಗೆ ಈಗ ನಾನು ಟೈಮ್ ಲಿಮಿಟ್ ಏನಿಲ್ಲ ಆಯಿತಾ, ಬಟ್ ಬೇಕಾಗಿರೋ ಐಟಮ್ ಮಾತ್ರ ತೊಗೋಬೇಕು. ನಾನು ಬೇರೆ ಐಟಮ್ ಎತ್ಕೊಂಡಿರೋ ಗೊತ್ತಾದರೆ ಡಿಸ್ಕ್ವಾಲಿಫೈ ಮಾಡ್ಬಿಡ್ತೀವಿ. ಬೇಡದೇ ಇರೋ ಐಟಮ್ ಎತ್ಕೊಳ್ಳೋಂಗಿಲ್ಲ, ಬೇಕಾಗಿರೋದು ಮಾತ್ರ ಎತ್ಕೋಬೇಕು ಆಯಿತಾ. ನೀವೇನಾದ್ರು ಅಡುಗೆ ಮಾಡಿ, ನಿಮ್ಮಿಷ್ಟ ಏನಾದರೂ ಮಾಡಿ, ಮಟನ್, ಚಿಕನ್, ವೆಜ್ಜು, ಪಲಾವ್, ಗಿಲಾವ್ ಏನಾದರೂ ಮಾಡಿ ಆಯಿತಾ. ನಾವು ಟೇಸ್ಟ್ ಮಾಡ್ತೀವಿ. ರೆಡಿನಾ? 3, 2, 1 ಸ್ಟಾರ್ಟ್. ಹೋಗಿ ಎತ್ಕೊಳ್ಳಿ. ಅದೆಲ್ಲ ಗೊತ್ತಿಲ್ಲ, ಹೋಗಿ ನೀವು ಎಷ್ಟೊತ್ತಾದ್ರೂ ಮಾಡಿ, ಏನಾದ್ರು ಮಾಡಿ, ನಂಗೆ ಗೊತ್ತಿಲ್ಲಪ್ಪ. ನಾವು ಜಡ್ಜ್, ನಾವು ನಮ್ಮ ದೊಡ್ಡಮ್ಮ ಜಡ್ಜ್. ಹಾಂ ಬರ್ರಿ. ಈಗ ಅಮ್ಮ ಅಲ್ಲಿ ಬಸ್ಸೇ ತುಕ್ಕೋದವ್ರೆ, ಅಲ್ಲಿ ನಾವು ಅಪ್ಪ ನೋಡಿ ಏನು ಹಚ್ಚುತ್ತವ್ರು. ನಾವು ಅಪ್ಪ ಬೆಲ್ಲ ಎತ್ಕೋತವ್ರೆ. ಫೋನ್ ಎಕ್ಸ್ಪೋರ್ಟ್ ಆದರೆ ಪೇ ಮಾಡೋಕ್ಕಾಗೋದು. ಏನು ತೊಗೊಂಡ್ರಿಪ್ಪ? ಬೆಲ್ಲನಾ? ಏನು ಮಾಡಬೇಕು ಅಂತಿದ್ದೀರಾ? ಲಡ್ಡು ಮಾಡ್ಕೊಡೋಣ. ಲಡ್ಡುನಾ? ಓಹೋ, ನಾನು ಬೇರೆ ಡಯಟಲ್ಲಿ ಇದ್ದೀನಲ್ಲ, ನಾನು ತಿನ್ನಂಗಿಲ್ಲ. ಕರೆಕ್ಟ್ ಅಲ್ವಾ? ನಾನು ಟೇಸ್ಟ್ ಮಾಡೋಕ್ಕಾಗೋದೇ ಇಲ್ಲ. ಏನೇನು ಬೇಕು ಅದು ಮಾತ್ರ ತಗೊಳ್ಳಿ ಅಷ್ಟೇನಾ? ಯೋಚನೆ ಮಾಡಿ ಮತ್ತಾಮೇಲೆ ಕರ್ಕೊಂಬರಲ್ಲ. ನಮ್ಮ ಅಪ್ಪ ಬರೀ ಬೆಲ್ಲ ಒಂದೇ ತಗೋತಾ ಇರೋದಂತೆ. ನನ್ನ ಬಜೆಟ್ ಇನ್ನೂ ಬೇಗ ಕಮ್ಮಿ ಆಗುತ್ತೆ ಬಿಡಿ. ಎಲ್ಲಿ ನಮ್ಮ ಅಮ್ಮ? ಅಲ್ಲಿ ಅಲ್ಲಿ ಅಮ್ಮನ ತಗೋತಾವ್ರೆ. ಮನೆ ರೇಷನ್ ಗೀಷನ್ ತೊಗೊಂಡ್ಬಿಟ್ಟಿರ ಆಮೇಲೆ. ಮೇಡಮ್ ಜೀರಾ ಇದೆ ಮೇಡಮ್? ಎಲ್ಲಿದೆ? ನಾವು ಅಪ್ಪ ಲಡ್ಡು ಮಾಡ್ತೀನಿ ಅಂತ ಫಿಕ್ಸ್ ಆಗೋರೆ. ಯೋಚನೆ ಮಾಡಿ ಪಪ್ಪ, ಜಾಸ್ತಿ ಎಫರ್ಟ್ಸು ಟೇಸ್ಟು ಎಲ್ಲ ಮ್ಯಾಟ್ರ್ ಆಗುತ್ತೆ. ಅಷ್ಟೇನಾ? ಜೀರಿಗೆ ಇಷ್ಟೇನಾ? ಎಲ್ಲ ನನಗೆ ಕಮ್ಮಿ ಬಜೆಟ್ ಆಗ್ತಾವ್ರೆ ಗೈಸ್, ಪರವಾಗಿಲ್ಲ, ಖುಷಿ ಆಗ್ತಿದೆ ನನಗೆ. ವಾರ್ನಿಂಗ್ ಕೊಟ್ನಲ್ಲ ಅದಕ್ಕೆ. ಅದೇ ಅಪ್ಪ ಜಡ್ಜು ಯು ಶುಡ್ ನಾಟ್ ಟೆಲ್ ಎನಿಥಿಂಗ್. ಹಾಂ, ಇಲ್ಲಿ ನಾವು ಅಪ್ಪ ಅಮ್ಮ ಫೋಕಸ್ ಮಾಡ್ತಾ ಇದ್ದೇವೆ, ನಮ್ಮ ದೊಡ್ಡಮ್ಮನ ಇಂಪ್ರೆಸ್ ಮಾಡ್ಬೇಕು ಇವಾಗ, ಅದೇ ಮೇನು. ಹಾಂ, ನೀವು 4 ಆದ್ರೂ ಮಾಡಿ. ಕಾಜು ಅವ್ರ ಹತ್ರ ಕೇಳಿ, ಕಾಜು ಅಲ್ಲೇ ಇದೆ ಗೈಸ್. ಚಾಕ್ಲೇಟು ಅಂದ್ರೆ ಸಾಯ್ತಿದ್ದವನು, ಚಾಕ್ಲೇಟ್ ನೋಡಿದ್ರು ತಿನ್ಬೇಕು ಒಂದ್ಸಲ. ಪನ್ನೀರ್ ಬೇಕು, ಮತ್ತೆ ಕ್ರೀಮ್ ಬೇಕು. ಪನ್ನೀರ್ ಏನ್ ಮಾಡ್ಬೇಕು ಅಂತಿದ್ದೀರಾ? ಬಟರ್ ಮಸಾಲ. ಹೌದಾ? ನಮ್ಮ ತಾಯಣಿಗೆ ಸೋಲ್ತೀರಾ, ನಿಮಗೆ ಅದು ಮಾಡಕ್ ಬರಲ್ಲ ಹೇಳ್ತಾ ಇದ್ದೀನಿ ನಾನು. 100% ಸೋಲ್ತೀರಾ, ಯೋಚನೆ ಮಾಡಿ. ಯೂಟ್ಯೂಬ್ ನೋಡ್ಕೊಂಡು ಆಯ್ತು, ನಿಮ್ಮಿಷ್ಟ. ರಿಸ್ಕ್ ತಗೊಂಡು ಮಾಡಂಗಿದ್ರೆ ಮಾಡಿ. ಅವಲಕ್ಕಿನ ಪನ್ನೀರಾ? ಎಲ್ಲ ಒಂದು ಮಾಡ್ಬೇಕಷ್ಟು ಟೈಮ್ ಇಲ್ಲ. ಅವರು ಅಷ್ಟೇ ಒಂದೇ ಮಾಡಿ, ಟೈಮ್ ಇರಲ್ಲ. ಟೈಮ್ ಮಿಕ್ತು ಅಂದ್ರೆ ಮಾಡಿ 2 ಬೇಕಿದ್ರೆ. ಅದೇ ನೀನು ಎಷ್ಟು ಟೈಮ್ ಕೊಡ್ತೀಯ ಅದ್ರ ಮೇಲೆ ಡಿಪೆಂಡು. ಸರಿ ಆಯ್ತು, ಇನ್ನೊಂದು ಐಟಮ್ ಎತ್ಕೊಂಬಿಡಿ, ಜಾಸ್ತಿ ಬಿಲ್ ಹಾಕ್ಸ್ಬೇಡಿ. ಪಾಪ ನೀವು ಒಂದೇ ಮಾಡಿಪ್ಪ ಸಾಕು. ಬಿಸ್ಕೆಟ್ ಮೇಲೂ ಮನಸ್ಸಿಲ್ಲ ಗೈಸ್. ಬಿಲ್ಲಿಂಗ್ ನಡೀತಾ ಇದೆ ನೋಡಿ, ಎಷ್ಟು ತೊಗೊಂಡಿದ್ದಾರೆ ಗೈಸ್. ಇವಾಗ ತರಕಾರಿ ತೊಗೋತಾವ್ರೆ, ಕೊತ್ತಂಬರಿ ಗಿತ್ಮಿಲ್ಲ ತೊಗೋಬೇಕಲ್ಲ ಗೈಸ್. ನಮ್ಮ ಅಪ್ಪ ಇನ್ನೂ ರೆಡಿ ಆಗ್ತಾವ್ರೆ, ಅಮ್ಮ ಅಲ್ಲಿ ಶುರು ಮಾಡ್ಬಿಟ್ಟವ್ರು ನೋಡಿ. ಬೇಗ 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 ನೋಡಿ, ಅಕ್ಕಿ ಹಿಟ್ಟೆಲ್ಲ ಹುಡುಕ್ತವ್ರ ಆಗ್ಲೇ. ಕಳ್ಳಿ ನಮ್ಮ ಅಮ್ಮ, ಎಂತ ಕಳ್ಳಿ ನಮ್ಮ ಅಮ್ಮ ಅಂದ್ರೆ, ಸ್ಟಾರ್ಟ್ ಮಾಡಿಲ್ಲ ಅಂತೇಳಿ ಶುರು ಮಾಡ್ಕೊಂಡ್ಬಿಟ್ಟವ್ರೆ. ನಮ್ಮಪ್ಪ ಇರೋ ಇನ್ನು ಟೀ ಕುಡ್ಕೊಂಡು ಆರಾಮಾಗಿ ಮಾಡೋಣ ಅಂತ. ಯಾರು ಫಸ್ಟ್ ಮಾಡ್ತಾರೆ ಅವ್ರಿಗೂ ಪಾಯಿಂಟ್ಸ್ ಇದೆ. ಸೊ ಸ್ಟಾರ್ಟ್ ಆಗಿದೆ ಗೈಸ್ ಗೇಮು. ನಮ್ಮ ಅಪ್ಪ ಅಮ್ಮ ಶುರು ಮಾಡಿದ್ರೆ, ನಮ್ಮ ಅಮ್ಮ ಏನ್ ಮಾಡ್ತಾವ್ರೆ ಕೇಳೋಣ. ಏನ್ ಮಾಡ್ತಿರೋದು ನೀವು? ನಾನು ಅವಲಕ್ಕಿ ಮಾಡಿ ಬಜ್ಜಿ ಮಾಡ್ತೀನಿ. ಅವಲಕ್ಕಿ ಬಜ್ಜಿ ನಮ್ಮ ಅಮ್ಮ ಮಾಡ್ತಿರೋದು. ನಮ್ಮಪ್ಪ ಪಪ್ಪ ನೀವೇನ್ ಮಾಡ್ತಿರೋದು? ಲಡ್ಡು. ಸೊ ಹಾಯ್ ಗೈಸ್, ನಂದು ಟಾಸ್ಕ್ ಇವತ್ತು ಬಂದು ಏನು ಮಾಡ್ತಿದ್ದೀನಿ ಅಂದರೆ ಅವಲಕ್ಕಿ. ಸೊ ಅವಲಕ್ಕಿಗೆ ಬೇಕಾಗಿದ್ದ ಐಟಮ್ಸು ಇಲ್ಲಿ ಇಟ್ಟಿದ್ದೀನಿ. ಸೊ ಇದು ಬಜ್ಜಿನೂ ಮಾಡ್ತಾ ಇದ್ದೀನಿ. ಗೈಸ್ ನಾವು ಟೈಮರ್ ಇಟ್ಟಿಲ್ಲ, ಯಾಕಂದ್ರೆ ಅವ್ರು ಆರಾಮಾಗಿ ಮಾಡಲಿ, ಟೇಸ್ಟಿಯಾಗಿ ಮಾಡಲಿ. ಬಿಕಾಸ್ ತಿನ್ನೋದು ನಾವು, ಹೊಟ್ಟೆ ಕೆಡೋದು ನಮಗೆ, ಅದಕ್ಕೆ ಟೈಮರ್ ಎಲ್ಲ ಇಟ್ಟಿಲ್ಲ. ಆರಾಮಾಗಿ ಮಾಡಲಿ ಅಂತ ಕೂತ್ಕೊಂಡ್ಬಿಟ್ಟಿದ್ದೀವಿ ಟೇಸ್ಟ್ ಮಾಡೋಕ್ಕೆ. 1 2 3 4 5 ಮೆಂಬರ್ಸ್ ಜಡ್ಜ್ಗಳು. ಫಸ್ಟ್ ಸಂಜೆ ತಿಂತಾನೆ, 5 ನಿಮಿಷ ನೋಡ್ತೀವಿ. ಅವನ ಯಾರು ಕರೆಕ್ಟಾಗಿ ಈಗ ಅಡ್ಗೊಂಬ ಹತ್ರ ಕೂತ್ಕೊಂಡಿದ್ರೆ ನಾವೆಲ್ಲ ತಿಂತೀವಿ. ಏನಂದ್ರೆ ಸಂಜಯ್ ಕರೆಕ್ಟ್ ಕಡ. ನಮ್ಮ ಅಮ್ಮ ಎಲ್ಲ ತಗೊಂಬಂದು ಅವ್ರದ್ದು ಜೋಡಿಸಿದ್ದಾರೆ. ಅವರ ರೈಸ್
ಇದೇನಿದೆ ಅವಲಕ್ಕಿ ಬಜ್ಜಿ. ಆಹಾ ನಾನ್ ಡಯಟ್ ಅಲ್ಲಿ ಇದೀನಿ, ತಿನ್ನಂಗಿಲ್ಲ. ಬಾಯಲ್ಲಿ ನೀರ್ ಬರ್ತೈತೆ. ಅಪ್ಪ ಇನ್ನು ನಡೀತಾ ಇದೆ. ಏನ್ ಮಾಡ್ತೀರಪ್ಪ? ಆಗೋಯ್ತಾ? ಓ ಲಡ್ಡು ಬೇಗ ಮಮ್ಮಿಗೆ ರೆಡಿ ಮಾಡಕ್ ನೀವ್ ಹೆಲ್ಪ್ ಮಾಡಿದ್ರಾ? ಅಲ್ಲ ಅವ್ರಿಗೆ ನನ್ಗೆ ಕೆಲ್ಸ ಮಾಡ್ತಾರೆ ಮೂತಿ ನೋಡುವ. ಬಿಡಮ್ಮ. ಏನು ಹೆಲ್ಪ್ ಮಾಡಿಲ್ವಾ ನೀವು? ಮಾಡಿದ್ರಾ? ಮುಖಕ್ಕೆ ಮುನಕ್ ಅವ್ರ ಕೆಲಸ ಅವ್ರು ಮಾಡ್ತಾರೆ, ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ. ನಿಜ ಹೇಳಿ. ಪ್ರಾಮಿಸ್ ಇಲ್ಲಪ್ಪ. ಕೇಳ ಅವನೇ ವಿಡಿಯೋ ಇದ್ದಲ್ಲ ಅವ್ನಿಗೆ ಕೇಳು. ಅಪ್ಪ ಲಡ್ಡು ಕಲಿಸ್ತಾನೆ ಅವ್ರೆ. ಆಗೋಯ್ತಲ್ಲ. ಎಷ್ಟೊತ್ತು ಕಲಿಸ್ತೀರಪ್ಪ? ಆಗೋಯ್ತು ಅಷ್ಟೇ. ಇನ್ನೊಂದು ರೆಡಿ ಲಡ್ಡು ರೆಡಿ. ನಂಗೆ ಯಾಕೋ ಏನೋ ಮಿಸ್ ಹೊಡಿತಾ ಇದೆ. ಬಜ್ಜಿ ಮಾಡ್ತವ್ರೆ ನೋಡೋಣ. ನಿಮ್ ಪ್ರಕಾರ ಯಾರು ಗೆಲ್ತಾರೆ? ನಾನೇ ಗೆಲ್ತೀನಿ, ಇನ್ನೇನು. ನಿಮ್ ಪ್ರಕಾರ ಯಾರು ಗೆಲ್ತಾರೆ? ನಾನು ಗೆಲ್ತೀನಿ. ಯಾರು ಸ್ವೀಟ್ ಫಸ್ಟ್ ಮನುಷ್ಯನಿಗೆ ಸ್ವೀಟ್ ತಿನ್ಬೇಕು. ನಾವಪ್ಪ ಸ್ಟ್ರಾಟಜಿ ಯೂಸ್ ಮಾಡೋರು, ಸ್ವೀಟ್ ತಿಂದ್ರೆ ಖುಷಿ ಆಗ್ಬಿಡ್ತಾರೆ ಅಂತ. ಸ್ವೀಟ್ ತಿನ್ ಬಜ್ಜಿ ತಿನ್ ಖಾರ ತಿನ್ಬಿಟ್ರೆ ಒಬ್ರು ಎರಡು ಖಾರ ಮಾಡಿ ತಿನ್ನೋರು ಯಾರು? ಹಂಗೆ. ಸರಿ ಆಯ್ತು, ನೋಡೋಣ ಬನ್ನಿ. 5 ಜನ ಇದೀವಿ ಅಲ್ಲಿ ಜಡ್ಜ್. ಅಪ್ಪ ಕೈಯಲ್ಲಿ ಕಲ್ಸ್ಕೊಂಡೇ ಬರ್ತಾವ್ರ ಹಂಗೆ ಲಡ್ಡುನ. ಓಕೆ ಗೈಸ್, ಈಗ ನೀವು ಇಟ್ಕೊಳ್ಳಿ ಬೇಗ ನಿಮ್ ಪ್ಲೇಟ್ ನ ಫೋಟೋ ಹಿಡಿಯೋಣ. ಅಮ್ಮ ಹೆಲ್ಪ್ ಮಾಡಲ್ಲ ಪಾಪ. ಎಲ್ಲಾ ಸೆಲ್ಫಿಶ್ಗಳು. ಪ್ರಪಂಚನೇ ಹಿಂಗೆ, ಅರ್ಥ ಮಾಡ್ಕೊಂಬಿಡಿ. ನೋಡಿ ಪ್ರಪಂಚನೇ ಹಿಂಗೆ, ಸೆಲ್ಫಿಶ್ ಎಲ್ಲ. ಏನೋ ಹೌದಾ? ಹಂಗೆ ಹೇಳದ್ನ ಗೈಸ್ ನಾನು. ಪ್ರಪಂಚ ಸಾಯಿಲಿಲ್ಲ, ಸಾಯಿಲ್ ಪ್ರಪಂಚ. ಫಸ್ಟ್ ನಮ್ ದೊಡ್ಡಮ್ಮ ಟ್ರೈ ಮಾಡ್ತವ್ರೆ. ನಮ್ಮ ಅಮ್ಮ ಮಾಡಿರೋದು, ಅವರ ತಂಗಿ ಮಾಡಿರೋದು ಅವಲಕ್ಕಿ ಮತ್ತೆ ಬಜ್ಜಿ. ಅಪ್ಪ ಔಟ್ ಆಫ್ 10 ಕೊಡ್ಬೇಕು ಆಯ್ತಾ? ಅವ್ರಿಗೆಲ್ಲ ಯಾರು ಕೊಡ್ತಾರೆ? ನೀವು ಕೂತ್ಕೊಂಡ್ಬಿಟ್ರೆ ಅಲ್ಲ ಟೋಳ್ಳಿ ಒಬ್ರೊಬ್ರಾಗಿ ಪ್ಲೇಟ್ ಎಲ್ಲರೂ ತಿನ್ಬಿಡ್ಲಿ. ಅದ್ರಲ್ಲೆಲ್ಲ ಟೇಸ್ಟ್ ಹೋಗ್ಬೇಕು. ಹಂಗೆ ಯಾರು ಮಾಡ್ತಾರೆ? ಓಕೆನಾ? ಎಷ್ಟು ಕೊಡ್ತೀರಾ? ಆಲ್ ಓಕೆ. ಎಷ್ಟು ಕೊಡ್ತೀರಾ? ಬಜ್ಜಿ ತಿನ್ನಿ. ಅಪ್ಪ ಡಯಟ್ ಇದ್ದಾರೆ. ಓ ಇಷ್ಟ ಅಂತ ಮಾಡಿರೋದು ಇದು. ಕಾಂಬಿನೇಷನ್ ಕಣ. ಬಜ್ಜಿಗೆ ಅವಲಕ್ಕಿಗೆ ಬಜ್ಜಿ. ಉತ್ತರ ಕರ್ನಾಟಕದ ಕುಕಿಂಗ್. ಹೌದಾ? ಎಷ್ಟು ಔಟ್ ಆಫ್ 10? ಐ ಕ್ಯಾನ್ ಗಿವ್ 9.5. 9.5. ಸಂಜಯ್ ಈಗ ನೀನು ನಾನು ಫೇಲ್ ಮಾಡ್ಬಿಡ್ತೀನಿ. ಫೇಲ್ ಮಾಡ್ಬಿಡು ಸಂಜಯ್. ಜ್ಞಾಪಿಸ್ಕೋ, ಸ್ಕೂಲಲ್ಲಿ ಎಷ್ಟು ಜನರನ್ನು ಫೇಲ್ ಮಾಡಿಲ್ಲ ಇವರು. ಸ್ಕೂಲಲ್ಲಿ ಎಷ್ಟು ಬೈದಿಲ್ಲ ನಿನಗೆ, ಎಷ್ಟು ಹೊಡೆದಿಲ್ಲ ನಿನಗೆ, ಯೋಚನೆ ಮಾಡಿ ಇವರು. ಫೇಲ್ ಮಾಡು ಗಣೇಶ್, ನೀನು ಫೇಲ್ ಮಾಡು. ಗಣೇಶ್ ನಮ್ಮ ಅಮ್ಮ ಇವ್ರಿಗೆಲ್ಲ ಟೀಚರ್. ಹೇಳ್ಕೊಟ್ರೆ ಮೋಸ ಅಲ್ವಾ? ನಾನು ಏನ್ ಹೇಳಲ್ಲಪ್ಪ. ಹೆಂಗಿದೆ ಸಂಜಯ್? ತಿನ್ನ ದಿನ ತಿನ್ನೋದರನೇ ಇದೆಯಾ? ದಿನ ತಿಂತಾನಲ್ಲ ಅವನು, ಅದಕ್ಕೆ ಹಂಗೆ ದಿನ ಎಲ್ಲಿ ಮಾಡ್ತಾರ ಅವ್ರು ಅಡುಗೆ? ಅವರೇ ಒಪ್ಕೋತಾವ್ರ ನೋಡು. ಅಲ್ಲ ಅವಲಕ್ಕಿನ ಬಜ್ಜಿ ಔಟ್ ಆಫ್ 10 ಎಷ್ಟು? 9. 9.5. 9. ಗಣೇಶ ಅದೆಲ್ಲ ನೀವ್ ಹೇಳಂಗಿಲ್ಲ ಗಣೇಶ. ನೀನ್ 5 ಕೊಟ್ರು ಒಪ್ಕೋಬೇಕು. ಸುಮ್ನೆ ನೀನ್ ಆರಾಮಾಗಿರು. ಹೆಂಗು ಬರೋದೇ ವರ್ಷಕ್ಕೊಂದ್ಸರಿ. ಆನೆಸ್ಟ್ ಆಗಿ ಎದುರ್ಬೇಡ. ನಾ ಅಮ್ಮನ್ ನೋಡಿ ಎದುರ್ಬೇಡ ನೀನು. ಇಲ್ಲ ಕಣ, ನೋಡದೇ ಇಲ್ಲ ಕಣ ಗಣೇಶ. ತಿನ್ನಪ್ಪ ಬಜ್ಜಿ ತಿನ್ನಪ್ಪ. ನಂಗೆ ಟೆನ್ಷನ್ ಆಗ್ತೈತೆ. ಎಷ್ಟು ಸ್ಲೋ ಆಗಿ ತಿಂತವನು ಇವನು. ನಾನು ನೋಡ್ಕೊಂಡಿದ್ದೀನಿ ಇನ್ನೇನ್ ತಿಂದ. ಹಾ ಎಷ್ಟು? 9. ಎದುರ್ಕೊಂಡೇ ಕೊಡ್ತಾ ಇದ್ದೀರಲ್ಲ ನೀವೆಲ್ಲ. ನೆಕ್ಸ್ಟ್ ಟೈಮ್ ಅಮ್ಮ ಬಂದಾಗ ಊಟ ಹಾಕಲ್ಲ ಅಂತ ಭಯ ಇವ್ರಿಗೆ. ನಾನು ಡಯಟ್ ಅಲ್ಲಿ ಇದ್ದೀನಿ. ಇವನು ತಿಂತಾನೆ. ನಿನ್ ಪೆಟ್ಟಿ ಕೋಟ್ ಎದ್ಬಿಡಿದೆ. 10 to 10. ಬಜ್ಜಿನೇ ತಿಂದಿಲ್ಲ. ಏನ್ ಡವ್ ಮಾಡ್ತಾವನೆ ಇವನು. ಇದು 10 out of 10. ಎರಡು ಸೇರಿಸಿ ಎಷ್ಟು? ಎರಡು ಸೇರಿಸಿ 10. 10 में 19/2 out of 10. 10 को 10 each. दो भी मिला को 10 out of 10 ಅಂತೆ. 9.5 9 9 10. ಓಕೆ, ಈಗ ನಾ ಅಪ್ಪದು. ಪಪ್ಪ ಬನ್ನಿ. ಅಪ್ಪ ನೆಕ್ಸ್ಟ್ ಒಂದೇ ಒಂದು ಸ್ವೀಟ್ ತಿನ್ ನೋಡಿ. ನಾ ಅಪ್ಪದು ಬಂತು ಪ್ರಾಡಕ್ಟ್. ಸ್ವಲ್ಪ ನೋಡಿ. ಔಟ್ ಆಫ್ 10 ಕೊಡಬೇಕು. ಅಲ್ಲ ತಿನ್ನು ಖುಷಿ ಆಗುತ್ತೆ. चावल ಬಜ್ಜಿ ಕ್ರಿಸ್ಪಿನ ಸಂಜೆ ಕ್ರಿಸ್ಪಿಲ್ವಾ? ಒಳ್ಳೆ ನೈಟ್ ಬರ್ತೀರಾ? ಎಷ್ಟು ಅದಕ್ಕೆ ಮನೆ ಇದು ಬೋತ ಡ್ರಾ. ಅವ್ರು ತುಂಬಾ ಸೇಫ್ ಗೇಮ್ ಆಡ್ತವ್ರೆ ಎಲ್ಲಾರು. ಓಕೆ ನೆಕ್ಸ್ಟ್ ಮೊಹಮ್ಮದ್. ಎಲ್ಲ ಸೇಫ್ ಗೇಮ್ ಆಡ್ತವ್ರೆ ಗೈಸ್. ನಾನು ತಿನ್ನಂಗಿದ್ರೆ ಕರೆಕ್ಟ್ ಆಗಿ ಹೇಳ್ತಿದ್ದೆ, ಆನೆಸ್ಟ್ ಆಗಿ. ಚೆನ್ನಾಗಿದ್ಯಾ? ಎಷ್ಟು
10 ಕು ಕರೆಕ್ಟ್ ಆಗಿ ಹೇಳು 10 ಕು 10 ಸೀರಿಯಸ್ ಅಯ್ಯೋ ಹಾಕುದು ಸಂಜಯ್ ತಿನ್ನಪ್ಪ ಎಷ್ಟಪ್ಪ ಸಂಜಯ್ ಪಕ್ಕ ಎಷ್ಟು ಮಾತಾಡಂಗಿಲ್ಲ 10 ನೀನು 10 ಕೊಟ್ಬಿಟ್ಟ ರಿಯಾನ ಬನ್ನು ನೋಡಿ ನಿಮ್ದು ಗಣೇಶ್ ಅವ್ರೆ ಇದು ನಮ್ಮ 3 ಲಡ್ಡು ಗೆದ್ದು ಬಿಟ್ರೆ ನಾ ಅಮ್ಮ ಹತ್ತು ಬಿಡ್ತಾರೆ ಎಷ್ಟು ನಾಗರ ಪಂಚಮಿ ಲಡ್ಡು ಎಷ್ಟು 10 ನಮ್ಮಪ್ಪ ಗೆದ್ದು ಬಿಟ್ರು ಗಾಯ್ಸ್ ಬರೀ 2-3 ಪಾಯಿಂಟ್ 2 ಪಾಯಿಂಟ್ ಅನ್ಕೊಳ್ಳಿ ಗೆದ್ದು ಬಿಟ್ರು ನಮ್ಮ ಅಮ್ಮ ಅಪ್ಪ ಕಂಗ್ರಾಟ್ಸ್ ಪಪ್ಪ ಕಂಗ್ರಾಚುಲೇಷನ್ ಏನ್ ಗಿಫ್ಟ್ ಕೊಡ್ತಿದ್ದೀರಪ್ಪ ಎಲ್ಲ ಏನು ಹೇಳಿದ್ರಲ್ಲ ನೀವು ಮಾಡಿದ ಲಡ್ಡು ನೀವೆಲ್ಲ ತಿನ್ಬೋದು ಹಿಂಗ ಅನಿಸ್ತದೆ ಬಜ್ಜಿ ಮಾಡಿ ಅವಲಕ್ಕಿ ಮಾಡಿ ಸೋತಿದ್ದೀರಾ ನಿಮ್ಗೆ ಅನ್ಸುತ್ತೆ ಒಂದ್ ಪಾಯಿಂಟ್ ಸೋತಿದ್ದೀರಲ್ಲ ಯಾವ್ದು ಕಾರ್ದ ಎಕ್ಸ್ಯೂ ಇದೆ ಯಾವ್ದು ಪಾಪ ಗೆದ್ದಿದ್ದೀರ ಏನ್ ಅನ್ಸುತ್ತೆ ಅವ್ಳ ಮುಖ ನೋಡ್ಬೇಕು ಅನ್ಸುತ್ತೆ ಬನ್ನಿ ಆಯ್ತು ಸ್ವಲ್ಪ ಬನ್ನಿ ಉರ್ಸ್ಬಿಡು ಒಂದು ಸ್ಟೆಪ್ ಹಾಕಿ ಅವ್ರ ಮುಂದೆ ಒಂದ್ ಸ್ಟೆಪ್ ಹಾಕಿ ಯಾಕೆ ಹೇಳ್ತೀನಿ ಹಾಕಿ ನೀವು ಉರ್ಸಿ ಏನು ಹೆಲ್ಪ್ ಮಾಡಿಲ್ಲ ಅಂತೆ ನಿನಗೋಸ್ಕರ ಎಲ್ಲ ಬಿಟ್ಕೊಟ್ಟೆ ಹ್ಮ್. ತಗೋ ನಾನು ಹೆಲ್ಪ್ ಮಾಡಿದೆ ಕಳ್ಳೆ ಬೀಜ ಬರ ಕೊಟ್ಟೆ ಈರುಳ್ಳಿ ಕಟ್ ಮಾಡಿಕೊಟ್ಟೆ ಹೌದಾ ಕೊಂತ ಕಟ್ಕರೆ ಬಾ ಈರುಳ್ಳಿ ಸೊಪ್ಪಿನ ಕಟ್ಕರೆ ನೀನ್ ಒಳಗೆ ಇನ್ನೂ ಇರ್ಲಿಲ್ಲ ಹಿಂಗ ಎಲ್ಲ ಪೀಸ್ ಮಾಡಿ ಗೈಸ್ ಆದ್ರೂ ಉರ್ಕೊಂಡಿರೋರು ಹೆಂಗಿರ್ತಾರೆ ಅಂದ್ರೆ ನೋಡ್ಕೊಂಬಿಡಿ ಒಂದ್ಸರಿ ಒಂದ್ ಸ್ಕ್ರೀನ್ ಶಾಟ್ ತೊಗೊಳ್ಳಿ ಜನ ಯಾರು ಕೇಳಿದ್ರೆ ಉರ್ಕೊಂಡಿರೋರ ನೋಡಿದ್ಯಾ ಅಂದ್ರೆ ನೋಡಿದೀನಿ ಹಿಂಗಿರ್ತಾರೆ ಅನ್ನಿ ಓಕೆ ಸೊ ಯಾ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತೀನಿ ಗೈಸ್ ಗೆದ್ದಿರೋರಿಗೆ ಏನು ಅಂತ ಮುಂದಿನ ವ್ಲಾಗಲ್ಲಿ ಹೇಳ್ತೀನಿ ಈಗ ಸದ್ಯಕ್ಕೆ ಬಜೆಟ್ ಇಲ್ಲ ವ್ಲಾಗ್ನ ಎಂಡ್ ಮಾಡೋಣ ವ್ಲಾಗ್ ಇಷ್ಟ ಆಯ್ತು ಅನ್ಕೋತೀನಿ ಸರ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿ ದ ನೆಕ್ಸ್ಟ್ ವ್ಲಾಗ್ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ಈ ಥರ ಇನ್ನೂ ಯಾವ್ದೋ ಚಾಲೆಂಜ್ ಮಾಡಿಸ್ಬೋದು ಕಮೆಂಟ್ ಹಾಕಿ ಯಾವ ಥರ ಚಾಲೆಂಜಸ್ ಮಾಡಿಸ್ಬೋದು ಕಮೆಂಟ್ ಹಾಕಿ ಮಾಡೋಣ ಬಾಯ್